ಇವತ್ತು ತಮಗೆಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಅನೇಕ ಭಾಷಣಗಳು ನಮ್ಮ ಲೀಡರ್ಗಳೆಲ್ಲ ಮಾತಾಡವ್ರೆ, ಅನೇಕ ಹಗರಣಗಳ ಬಗ್ಗೆ ಮಾತಾಡವ್ರೆ. ನಾನು ಹಗರಣಗಳ ಬಗ್ಗೆ ಮಾತಾಡಕ್ಕೆ ಹೋಗುದಿಲ್ಲ. ನಾನು ಮೊನ್ನೆ ಮಂಡ್ಯದಲ್ಲಿ ಹೇಳಿದೆ, ಈ ಕೃಷ್ಣ ಬೈರೇಗೌಡ ನಂಬೇಡಿ, ಈ ನಮ್ಮ ಪ್ರಿಯಾಂಕಾ ಖರ್ಗೆ ನಂಬೇಡಿ, ಸತೀಶ್ ಜಾರಕಿಹೊಳಿ ನಂಬೇಡಿ, ಜಾರ್ಜ್ ನಂಬೇಡಿ, ಸಿದ್ದರಾಮಯ್ಯನೂ ನಂಬೇಡಿ, ನನ್ನೂ ನಂಬೇಡಿ, ಯಾರು ನಂಬೇಡಿ. ನಮ್ಮ ಮೇಲೆ ಏನಿದ್ರು ನಂಬಿಕೆ ಏನಿದ್ರು ಯಡಿಯೂರಪ್ಪನವ್ರ ಮೇಲೆ, ಕುಮಾರಸ್ವಾಮಿ ಮೇಲೆ, ಯೋಗೇಶನ್ ಮೇಲೆ, ಯತ್ನಾಳ್ ಮೇಲೆ ಅವನು ಮಾತ್ರ ನಂಬಿಕೆ ಇರಲಿ, ನಮ್ಮ ಮೇಲೆ ನಂಬಿಕೆ ಹೋಗಬೇಡಿ ಅಂತ ಹೇಳಿದೆ. ನೀವು ಅದನ್ನ ನೋಡಬೇಕು. ದಯವಿಟ್ಟು ಮಿಸ್ಟರ್ ಮತ್ತಿಕಟ್ಟಿ ಏನ್ ಹೇಳ್ತಾರೆ ನಮ್ಮ ಕುಮಾರಣ್ಣ ಕೇಳೋಣ. ಈ ಸಮಾವೇಶದ ಬಗ್ಗೆ ಕುಮಾರಣ್ಣ ಅವರು ನುಡಿಮುತ್ತುಗಳನ್ನು ಹೇಳಿದ್ದಾರೆ, ದಯವಿಟ್ಟು ಕೇಳೋಣ. ದಯವಿಟ್ಟು ತಾವು ತೋರಿಸ್ಬೇಕು. ಅವ್ರ ಪಕ್ಷದ ನಿಲುವಿನಲ್ಲಿ, ಬಿಜೆಪಿ ನಿಲುವಿನಲ್ಲಿ ಅವ್ರ ತೀರ್ಮಾನ ತಗೊಂಡು ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇದ್ದಾಗ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರ್ತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ರಾಜಕಾರಣ ಮಾಡೋದು ಬೇರೆ, ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು. ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ? ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ? ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಮಾನ ಮರ್ಯಾದೆ ಇದೆ ಅವನಿಗೆ. ಯಾವನವನು ಕಾಸ್ಗೋಸ್ಕರ ಎಗಡ ತಿನ್ನೋದಕ್ಕೆ ನಾವು ದೇವೇಗೌಡ ಹುಟ್ಟಿಲ್ಲ, ನಮ್ಮಪ್ಪ ಅದ ಕುಡಿಸ್ಲಿಲ್ಲ. ಏನ್ ತಿಳ್ಕೊಂಡಿದ್ದಾನೆ ಅವನು? ಏನ್ ತಿಳ್ಕೊಂಡಿದ್ದಾನೆ ಅವನು? ಏನ್ ತಿಳ್ಕೊಂಡಿದ್ದಾನೆ ಅವನೊಬ್ಬ ಇಡಿಯಟ್. ಏನ್ ತಿಳ್ಕೊಂಡಿದ್ದಾನೆ ದೇವೇಗೌಡನ? ಹುಟ್ಟು ನನ್ನ ಜೀವನ ಮೇಲೆ ಹೋರಾಟ ಮಾಡ್ಕೊಂಡ್ ಬಂದಿರೋನು. ಶೋಭಾ ಕರಂದ್ಲಾಜೆ ನನ್ನ ಮನೆ ಬಾಲಿ ಕಳಿಸಿ ನಾನು ರಾಜೀನಾಮೆ ಕೊಡ್ತೀನಿ ಬಿಜೆಪಿಗೆ, ನನ್ನ ಮಂತ್ರಿ ಮಾಡುವಂತ ಭಿಕ್ಷೆ ಬಿಡುದು ನನಗೆ ಹೇಳ್ತೇನೆ ನಾನು. ಹೂ ಇಸ್ ದಟ್ ನಾನ್ಸೆನ್ಸ್? ಶಿವಕುಮಾರ್ ಅವರೇ, ನಾಳೆ ಪಶ್ಚಾತ್ತಾಪ ಪಡೋರಿದ್ದೀರ. ಯಾವುದೋ ಮಾಡಬಾರ್ದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದಂತ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಆಗಿ ಕುಣಿಸಕ್ಕೆ ನೀವು ರಕ್ಷಣೆಯನ್ನು ಕೊಟ್ರಿ. ಮಾನ್ಯ ಶಿವಕುಮಾರ್ ಅವರೇ, ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ದಾಹದಿಂದ ಕುಣಿದು ಕುಪ್ಪಳಿಸ್ತಾ ಇರುವಂತ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ನ ವಿರುದ್ಧ ಅಲ್ಲ. ಶಿವಕುಮಾರ್ ಅವರೇ, ನಿಮ್ಮನ್ನ ಇನ್ನು ಕೆಲವೇ ತಿಂಗಳುಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸೇರಿ ಮಾಡದೇ ಇದ್ದು ನನ್ನ ಯಡಿಯೂರಪ್ಪ ನೀವು ಕರಿಬೇಡಿ. ನಾಗರ ಹಾವಿನ ರೋಷಕ್ಕೆ ಶಿವಕುಮಾರ್ ಅವರೇ 12 ವರ್ಷ ಆಯಸ್ಸಂತೆ. ಕುಮಾರಸ್ವಾಮಿ ಅವರ ರೋಷಕ್ಕೆ ನಾಗರ ಹಾವಿಗಿಂತಲೂ ಹೆಚ್ಚು ದೀರ್ಘಾಯುಸ್ಸು. ದುರ್ಯೋಧನ ಕುಮಾರಸ್ವಾಮಿ ಅವರ ಮನೆ ದೇವರಾಗಿರ್ಬೇಕು. ಯಾಕಂದ್ರೆ ದುರ್ಯೋಧನನ ಉರ್ಗಪಾತಕ, ಆತನ ಲಾಂಛನ ನಾಗರಹಾವು, ವಿನಾಶವೇ ದುರ್ಯೋಧನನ ಸಂಕಲ್ಪ. ಅದೇ ರೀತಿ ಕುಮಾರಸ್ವಾಮಿ ಅವರಿಗೂ ಕೂಡ ವಿನಾಶಕೋರನ ಬಾಯಲ್ಲಿ ವಿಕಾಸಿತ ಮಂತ್ರಗಳನ್ನು ಕೇಳುವಂತಹದ್ದು ಕೊಳ್ಳಿ ದೇವ ಭಗವದ್ಗೀತೆಯನ್ನು ಪಠಿಸಿದಂತೆ ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂತ ಮಾತು. ಕುಮಾರಸ್ವಾಮಿ ಅವರ ಚರಿತ್ರೆನೇ ಹಾಗೆ ಸ್ವಾಮಿ, ನಂಬಿದವ್ರನ್ನ ಮುಗಿಸುವಂತಹದ್ದು, ಸಂದರ್ಭಕ್ಕೊಂದು ಬಣ್ಣ ಬದಲಾಯಿಸುವ ಈ ನವೀನ ಸಾಂದರ್ಭಿಕ ಶಿಶುವಿನ ಪಿತೂರಿಯೇ ಪಿತ್ರಾರ್ಜಿತ ಆಸ್ತಿ ಹೇಳೋಕೆ ಇಚ್ಛೆ ಪಡ್ತೇನೆ. ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ವಿರೋಧ ಪಕ್ಷದಲ್ಲಿ ಕುಂತ್ಕೊಂಡು ನಾನೇನ್ ಮಾತಾಡಬೇಕು ಅನ್ನೋದನ್ನ ದೇವೇಗೌಡರಿಂದ ಪಾಠ ಕಲಿಯುವಂತ ಅಗತ್ಯ ಇಲ್ಲ. ನಾಡಿನ 6.5 ಕೋಟಿ ಜನ ಎಲ್ಲವನ್ನ ನೋಡಿದ್ದಾರೆ. ವಾಸ್ತವಿಕ ಸತ್ಯಾಂಶವನ್ನ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದೇನೆ. ಅವರು ಮಾಡಿದಂತ ಎಲ್ಲ ಹಗರಣಗಳನ್ನ, ಕೆಲವು ಅಂಶಗಳನ್ನ ಬಯಲು ಮಾಡಿದ್ದೇನೆ. ಬರುವಂತ ದಿವಸಗಳಲ್ಲಿ ಇನ್ನು ಅನೇಕ ಏನು ನಾವು ಸತ್ಯ ಹರಿಶ್ಚಂದ್ರ ನಮ್ಮ ಮನೆ ಹುಟ್ಟಿದ್ರು ಅನ್ನೋ ರೀತಿ ಮಾತನಾಡ್ತಾರಲ್ಲ ಅಪ್ಪ ಮಕ್ಕಳು, ಅದಕ್ಕೆ ಏನೇನು ಮಾಹಿತಿಗಳನ್ನ ಇನ್ನೂ ಹೆಚ್ಚು ಕೊಡ್ಬೇಕಾಗಿದೆ. ಸರ್ ಹೊರಗೆ ಹಾಕಲಿ 45 ರೂಪಾಯಿದ ಮಾಸ್ಕ್ ಯಡಿಯೂರಪ್ಪನವ್ರ, ನೀವು 45 ರೂಪಾಯಿ ಮಾಸ್ಕ್ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರನಾಗ ನನಗೆ ಗೊತ್ತಿಲ್ಲ. 485 ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ. ಉದ್ಧಾರ ಮಾಡಿದ್ರಿ ನೀವು ಬಡ್ರು. ಇದು ಕರೋನಾದಾಗ 10,000 ಬೆಡ್ ಮಾಡಿನ ಅಂತ ಹೇಳಿದ್ರಿ ಬೆಂಗಳೂರು ಬಲ್ಲಿ. ಖರೀದಿ ಮಾಡಿದ್ರೆ 2 ಬೆಡ್ ಬರ್ತಿದ್ದು. ಅರ್ಥ ಆಯ್ತಿಲ್ಲ ನೀವು? ಒಂದು ಬೆಡ್ಡಿಗೆ 20,000 ರೂಪಾಯಿ ಬಾಡಿಗೆ. ಒಂದು ಪರ್ ಡೇ ಎಷ್ಟು? ಹಾಂ, 20,000ನಾಗ ಒಂದು ಕಾಟ, ಒಂದು ಇದು, ಒಂದು ಸಲಾಯಿನಿ ಇರಿಸೋದು ಎಲ್ಲ ಬರ್ತೈತೆ. ಎಲ್ಲ
ಎಷ್ಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ 40,000 ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ. ಯಾರು ಬಡ ನೋಡ್ರಿ, ಒಂದು ದವಾಖಾನೆಗೆ ಒಂದು ಕರೋನಾ ಪೇಷಂಟ್ಗೆ 8-10 ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ. ಕುಮಾರಸ್ವಾಮಿ ಇನ್ನೂ ಹೇಳ್ತಾರೆ ರೀ, ಅವ್ರಿಗೆ ಆಯಾ ವಾತಾವರಣಕ್ಕೆ ಅನುಕೂಲ ಆಗ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾರೆ ರೀ. ಇವ್ರಿಗೆ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲ ಕುಮಾರಸ್ವಾಮಿಗೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ದೇನೆ ಸುಮ್ಮನೆ ಅವ್ರ ಮೇಲೆ ಆಪಾದನೆ ಮಾಡೋದು. ಗೆದ್ದರೆ ಮಾತ್ರ ನನ್ನಿಂದ, ಸೋತ್ರ ಇನ್ನೊಬ್ಬನಿಂದ, ಸಕ್ಸಸ್ಗೆಲ್ಲ ನಾನು ಕಾರಣ, ಫೇಲ್ಯೂರ್ಗೆಲ್ಲ ಇನ್ನೊಬ್ಬ ಕಾರಣ ಅಂತಂದರೆ ಕುಮಾರಸ್ವಾಮಿ ಮೂರ್ಖತನ ಇದು. ಕುಮಾರಸ್ವಾಮಿ ಈಗ ಕೇತಗನಹಳ್ಳಿ ಕಟ್ತಾ ಇದ್ದಾನಲ್ಲ, ಅದೆಲ್ಲ ದಲಿತರ ಭೂಮಿ ಹಿಂದೆ. ಅವನು ದಲಿತರ ಭೂಮಿನ ಕಬಳಿಸಿರೋದು. ಆಳೆತ್ತರದ ಗೋಡೆ ಕಟ್ತಾ ಇದ್ರಲ್ಲ ಈಗ, 20 ಅಡಿ 25 ಅಡಿ ಕೋಟೆ ಕಟ್ಕೋತಾ ಇದ್ದಾರೆ, ಟಿಪ್ಪು ಸುಲ್ತಾನ್ ಕೋಟೆನ, ಅದು ಕುಮಾರಸ್ವಾಮಿ ಕಟ್ತಾ ಇರೋದು. ನಾನು ಈಗ ಅವ್ರಿಗೆ 108 ಕ್ಷೇತ್ರ ಇದೆ. ನಾನು ಮೊದಲೇ ಹೇಳಿದ್ದೆ, ಕುಮಾರಸ್ವಾಮಿ ಕೊಕ್ರೆ ಇದಾಗೆ ಎಲ್ಲಿ ಬೇಕಾದರೂ ಇಲ್ಲಿಂದ ಎಲ್ಲೆಲ್ಲಿ ಕೆರೆಯಲ್ಲಿ ಮೀನಿದೆ ಅಲ್ಲಲ್ಲಿ ಹೋಗ್ತಾ ಇರ್ತಾರೆ. ಭಾಳ ಜನ ನೊಂದೋಗಿದ್ದಾರೆ. ಇವ್ರಿಗೇನಂದ್ರೆ ಈಗ ಮೊದಲು ರಾಮನಗರ ಹಿಡಿದ್ರು, ಚನ್ನಪಟ್ಟಣಕ್ಕೂ ಬಂದರು, ಜಿಲ್ಲೆಯಲ್ಲಿ ಯಾರೂ ಇಲ್ಲ. ಇವರಿಬ್ಬರೇ ಅಪ್ಪ ಮಗನ ಫೋಟೋ ಹಾಕೊಂಡು ಇಡೀ ಜಿಲ್ಲೆ ಜನ ಗುಲಾಮಗಿರಿ. ಪರ್ಸೆಂಟೇಜ್ ಸಿಸ್ಟಮ್ ತಂದವ್ರು ಯಾರು ಈ ರಾಜ್ಯದಲ್ಲಿ? ಅದೆಂಥದ್ದು ಹೇಳ್ಕೊಂಡವ್ರಲ್ಲ 8% 10%. ಆ ಸಿಸ್ಟಮ್ ತಂದ ಪುಣ್ಯಾತ್ಮ ಪಿತೃ ಇದೇ ಯಡಿಯೂರಪ್ಪನವರಲ್ವೇ? ಈ 10% ಪಾಪ ಹಿಂದೆ ಕಾಂಗ್ರೆಸ್ ಸರ್ಕಾರ ಸುದೀರ್ಘವಾಗಿ ಆಡಳಿತ ನಡೆಸಿದಾಗಲೂ ಅವ್ರಿಗೆ ಆ ಯೋಚನೆ ಬಂದಿರಲಿಲ್ಲ. ಇವರು ಅಧಿಕಾರಕ್ಕೆ ಬಂದ ತಕ್ಷಣವೇ ಈ ಪರ್ಸೆಂಟೇಜ್ ಸಿಸ್ಟಮ್ ತಂದವರೇ ಇವರು ಮಹಾನುಭಾವ, ಅದರ ಜನಕ ಇವರು. ಹಲೋ, ಯಾವ ರೀತಿ ನಡೆಸಿದ್ದಾರೆ ತೋರ್ಸಿದ್ರೆ 1 ಗಂಟೆ ಆಯ್ತದೆ. ಇವ್ರದೆಲ್ಲ ಅರ್ಥ ಆಯ್ತಲ್ಲ, ಯೂಟರ್ನು ಇಂಥದ್ದೆಲ್ಲ ಇದೆ. ಸಭೆ ಆದ್ಮೇಲೆ ನಿಮ್ಗೆಲ್ಲ ತೋರಿಸ್ತೀವಿ, ಎಲ್ಲ ಯೂಟ್ಯೂಬಲ್ಲಿ ಹಾಕ್ತಿವಿ. ಯಾವ ರೀತಿ ಮಾಡಿದ್ದಾರೆ, ಪ್ರಜ್ವಲ್ ರೇವಣ್ಣಂದ CD ವಿಚಾರ ಏನ್ ಮಾಡಿದ್ರು, ಪೆಂಡ್ರೈವ್ ವಿಚಾರ ಏನ್ ಮಾತಾಡಿದ್ರು, ಏನೇನಾಯ್ತು ಅಂತೇಳಿ ಅವೆಲ್ಲ ಬಿಡಿಸಿ ಎಲ್ಲ ಅವರೇ ಮಾತಾಡಿದ್ದಾರೆ. ನಾನೇನ್ ಮಾತಾಡ್ಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಯೂಟರ್ನ್